ಹಲೋ ಮೈ ಡಿಯರ್ ಸ್ಟೂಡೆಂಟ್, ಹಲೋ ಹೌ ಆರ್ ಯು? ಏನ್ ಮಾಡ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಂಗೆ ಬಹಳ ಜನ ಸ್ಟೂಡೆಂಟ್ ಮೆಸೇಜ್ ಮಾಡ್ತಾ ಇದ್ರು ಯೂಟ್ಯೂಬ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ, ಸರ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಯಾವ ರೀತಿ ತೆಗಿಸ್ಬೇಕು? ನೋಡಿ, SC ST ಕಾಸ್ಟ್ ಇದ್ದಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಬರುತ್ತೆ, ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಬರುತ್ತೆ. GM OBC ಅವರಾಗಿದ್ರೆ ಇನ್ಕಮ್ ಮತ್ತೆ ಕಾಸ್ಟ್ ಒಂದೇ ಇದರಲ್ಲಿ ಬಂದ್ಬಿಡುತ್ತೆ. ನಾನು ಇದಕ್ಕಿಂತ ಮುಂಚೆ ನಿಮಗೆ ಈ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿನೂ ಸಹಿತ ಹಾಕಿದ್ದೀನಿ. ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟು ಮತ್ತೆ ರೂರಲ್ ಸ್ಟಡಿ ಸರ್ಟಿಫಿಕೇಟು ಯಾವ ರೀತಿ ನೀವು ತೆಗೆಸ್ಕೋಬೇಕು ಮತ್ತೆ ಅದಕ್ಕೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಕ್ರಿಟೀರಿಯಾಗಳು ಏನು ಅಂತ ಈ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಸಹಿತ ಆ ವಿಡಿಯೋವನ್ನು ಸಹಿತ ನೋಡಿ. ನಾನು ಈ ವಿಡಿಯೋದಲ್ಲಿ ಏನ್ ಹೇಳೋಕ್ ಹೊರಟಿದ್ದೀನಿ ಅಂತಂದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಯಾವ ರೀತಿ ತೆಗೆಸಬೇಕು ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಯಾವ ರೀತಿ ತೆಗೆಸಬೇಕು. ನೋಡಿ, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮುಂಚೆ ನಾವು ಏನ್ ಮಾಡ್ತಾ ಇದ್ವಿ, ಫಾರ್ಮ್ ಅನ್ನ ತಗೊಳ್ತಾ ಇದೀವಿ ಜೆರಾಕ್ಸ್ ಸೆಂಟರ್ ಇಂದ. ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದ ನಂತರ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಸೈನ್ ತೆಗೆದುಬಿಟ್ಟು ಸರ್ಕಲ್ ಹತ್ರ ಹೋಗಿ ಸರ್ಕಲ್ ಕಡೆಯಿಂದ ಸೈನ್ ತಗೊಂಡ್ಬಿಟ್ಟು ತಹಸೀಲ್ದಾರ್ ಆಫೀಸ್ ಅಲ್ಲಿ ಸಬ್ಮಿಟ್ ಮಾಡ್ತಿದ್ವಿ. ಅವ್ರು ನಮಗೊಂದು RD ನಂಬರ್ ಕೊಡ್ತಿದ್ರು. ಒಂದ್ 8 ದಿನ 15 ದಿನ ವೇಟ್ ಮಾಡಕ್ ಹೇಳಿ ಆಮೇಲೆ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಂತಿದ್ವಿ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ, ಬಹಳ ಈಸಿ ಆಗಿರುವಂತ ಪ್ರೊಸೆಸ್ ನಮಗೆ ಒದಗಿಸಿಕೊಟ್ಟಿದೆ. ಅದು ಈಸಿ ಆಗಿರುವಂತ ಪ್ರೊಸೆಸ್ ಯಾವುದು? ಅದು ಏನಂತಂದ್ರೆ ಆನ್ಲೈನ್ ಅಲ್ಲಿ. ಹಾಗಾದ್ರೆ ನೀವು ಆನ್ಲೈನ್ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಏನೇನು ಬೇಕಾಗುತ್ತೆ ನೋಡಿ. ಆನ್ಲೈನ್ ಅಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಏನಾದ್ರೂ ಅಪ್ಲೈ ಮಾಡ್ತಾ ಇದೀರ ಅಂತಂದ್ರೆ ನಿಮ್ಗೆ ಬೇಕಾಗಿರುವಂತದ್ದು ಎರಡು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಆ 2 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವುದು? ಒಂದು ರೇಷನ್ ಕಾರ್ಡ್, ಅದು ನಿಮ್ದು APL ಆಗಿದ್ರೆ APL, BPL ಇದ್ರೆ BPL. ಇನ್ನೊಂದು ಆಧಾರ್ ಕಾರ್ಡ್. ಸಾಕಿಷ್ಟೇ. ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇವು 2 ಇದ್ದು ಬಿಟ್ರೆ ನಿಮ್ ಇನ್ಕಮ್ ಸರ್ಟಿಫಿಕೇಟ್ ಈಸಿಯಾಗಿ ಬಂದ್ಬಿಡುತ್ತೆ. ಮತ್ತೆ ಇನ್ಕಮ್ ವ್ಯಾಲ್ಯೂ ಏನಿರುತ್ತಲ್ಲ ಅದು ಸಿಸ್ಟಮ್ ಅಲ್ಲಿ ಹಾಕಿದ ನಂತರ ತನ್ನಿಂದ ತಾನೇನೆ ತಗೊಳ್ತದೆ. ಅದೇ ರೀತಿಯಾಗಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಯಾವ ರೀತಿ ನೀವು ಅಪ್ಲೈ ಮಾಡ್ಬೇಕಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು? ಕಾಸ್ಟ್ ಸರ್ಟಿಫಿಕೇಟ್ಗೆ SSLC LC, SSLC ಇಲ್ಲ ನೀವು LC ಬೇಕು ನಿಮ್ಗೆ, ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟು ಅಂದ್ರೆ ವರ್ಗಾವಣೆ ಪ್ರಮಾಣ ಪತ್ರ, ಅದನ್ನ TC ಅಂತಾನೂ ಕೂಡ ಕರೀತಾರೆ. ಸೊ ಅದು ನೀವು 7ನೇತೆ ಬಿಟ್ರೆ 7ನೇತೆದು ಇರುತ್ತೆ, 8ನೇತೆ ಬಿಟ್ರೆ 8ನೇತೆ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ 10ನೇತೆ ನಂತರನೇ ತಗೊಳ್ಳೋದು. ಅದು ಒಂದು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಆಧಾರ್ ಕಾರ್ಡ್ ಒಂದು ಬೇಕು. ಹಾಗಾದ್ರೆ ಕೆಲವೊಂದಿಷ್ಟು ಜನ SSLC ಕಲ್ತೇ ಇರಂಗಿಲ್ಲ, ಸಾಲಿನೇ ಕಲ್ತಿರಲ್ಲ, ಸಾಲಿಗೆ ಹೋಗಿರಲ್ಲ. ಸೊ ಅವ್ರದ್ದು ನೀವು ಯಾವ ರೀತಿ ಮಾಡ್ತೀರಿ? ಅವ್ರ ಮಕ್ಕಳು ಏನಾದ್ರೂ ಸಾಲಿಗೂ ಹೊರಟಿದ್ರಂದ್ರೆ ಅವ್ರ ಮಕ್ಕಳದ್ದು SSLC LC ಏನಾದ್ರೂ TC ಇತ್ತಂದ್ರೆ ಅದನ್ನು ತಗೊಂಡ್ಬಿಟ್ಟು ನೀವು ನಿಮ್ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ ಇಲ್ಲ ನಿಮಗೆ ಯಾರಾದ್ರೂ ಪರಿಚಯದವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು ಅಪ್ಲೈ ಮಾಡಬಹುದು. ಹಾಗಾದ್ರೆ ಆನ್ಲೈನ್ ಅಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ನ ಯಾವ ರೀತಿ ಅಪ್ಲೈ ಮಾಡ್ತೀರಾ? ಅದು ಬಹಳ ಈಸಿ, ವೆರಿ ಈಸಿ ಆಗಿರುವಂತದ್ದು. ನೋಡಿ, ನೀವು ಮನೆಯಲ್ಲಿ ಕಂಪ್ಯೂಟರ್ ಅಲ್ಲಿ ನೀವು ಬಹಳ ಎಕ್ಸ್ಪರ್ಟ್ ಇದ್ದೀರಾ ಅಂತಂದ್ರೆ ಸೊ ನೀವೇನ್ ಮಾಡಬಹುದು, ಮನೆಯಲ್ಲಿನೇ ಕುತ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡಬಹುದು. ಅದು ಬಹಳ ಪ್ರೊಸೆಸ್ ಮತ್ತೆ ನಿಮ್ಗೆ ಏನು ತೊಂದರೆ ಆಗಲ್ಲ, ನಮ್ಗೆ ದುಡ್ಡು ಕೊಡೋದು ಬೇಡ, ಇಲ್ಲ ನೀವು ಸಹಿತ ಏನಾದ್ರೂ ನೀವು ಕಲಿತೀರಾ ಅಂತಂದ್ರೆ ಅದ ರೀತಿ ನೀವು ಮಾಡಬಹುದು. ಹಾಗಾದ್ರೆ ಯಾವ ರೀತಿ ನೀವು ಅಪ್ಲೈ ಮಾಡಬಹುದು? ನೋಡಿ, ನಾಡ ಕಚೇರಿ ಅಂತ ಒಂದು ವೆಬ್ಸೈಟ್ ಇದೆ ನಮ್ದು ಕರ್ನಾಟಕ ಗೌರ್ಮೆಂಟ್ ಅದು. ಆ ನಾಡ ಕಚೇರಿಯನ್ನ ನೀವು ಅಪ್ಲೈ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಅಪ್ಲೈ ಆನ್ಲೈನ್ ಅಂತ. ಈ ಅಪ್ಲೈ ಆನ್ಲೈನ್ ಅಂತ ನೀವು ಏನಾದ್ರೂ ಕ್ಲಿಕ್ ಮಾಡಿದ್ರಂತಂದ್ರೆ ಅದ್ರಲ್ಲಿ ನಿಮಗೆ ಕೆಲವೊಂದಿಷ್ಟು ಬೇರೆ ಬೇರೆ ವೆರೈಟಿ ಆಪ್ಷನ್ಸ್ ಗಳು ಬರ್ತವೆ. ಅದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ಅನ್ನ ಹಾಕಿ, ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾನೊಂದು ಮೊಬೈಲ್ ನಂಬರ್ ಅನ್ನ ಹಾಕ್ತೀನಿ. ಓಕೆ, ಮೊಬೈಲ್ ನಂಬರ್ ಅನ್ನ ಹಾಕಿ ಇದಕ್ಕೇನಾಗುತ್ತೆ ಅಂದ್ರೆ ಒಂದು OTP ಬರುತ್ತೆ. ಓಕೆ, OTP ಬಂದ ನಂತರ ಆ OTP ಅನ್ನ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು. ನಂಗಿನ್ನು OTPನೇ ಬಂದಿಲ್ಲ, ನಾನು ನನ್ನ ಮೊಬೈಲ್ ನಂಬರ್ ಆಲ್ರೆಡಿ ಹಾಕಿದ್ದೀನಿ. OTP ಬರುವವರೆಗೂ ಕಾಯ್ಬೇಕಾಗತ್ತೆ. ಇಲ್ಲ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡುವ. ನಾನು OTP ಅನ್ನ ಹಾಕ್ತೀನಿ. ಓಕೆ, OTP ಬಂದ್ಬಿಟ್ಟು ಏನಿದೆ ನಾನಂತ ಹೇಳಕ್ ಹೋಗಲ್ಲ, ನೀವು ಸಹಿತ ಯಾರಿಗೂ OTP ಅನ್ನ ಹೇಳಬಾರ್ದು. ಓಕೆ, ಬಹಳ ಗೌಪ್ಯವಾಗಿ ಇಟ್ಕೋಬೇಕು. OTP ಅನ್ನ ಹಾಕಿದ ನಂತರ ಲಾಗಿನ್ ಅಂತ ಅನ್ನಿ. ಸೊ ನೀವು ಲಾಗಿನ್ ಪೇಜ್ ಅಲ್ಲಿ ಎಂಟ್ರಿ ಹೋಗ್ತೀರಾ. ಓಕೆ, ಸೊ ಇಲ್ಲಿ ನಾನು ನೆವರ್ ಮಾಡ್ತೀನಿ.
ನೆಕ್ಸ್ಟ್ ಲಾಗಿನ್ ಪೇಜ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ನ್ಯೂ ರಿಕ್ವೆಸ್ಟ್, ಫೇಲ್ ಟ್ರಾನ್ಸಾಕ್ಷನ್, ಅದರ್ ಸರ್ವಿಸಸ್, ಗೆಟ್ ಸ್ಟೇಟಸ್, ಪ್ರಿಂಟ್. ನ್ಯೂ ರಿಕ್ವೆಸ್ಟ್ ಅಂತಂದ್ರೆ ಇಲ್ಲಿ ಬಂದಿದೆ ನೋಡಿ. ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರ ಅಂತಂದ್ರೆ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್, ಕ್ರಾಪ್ ಸರ್ಟಿಫಿಕೇಟ್, ನಿಮ್ಗೆ ಏನು ನಿಮ್ಗೆ ಬೇಕಾಗಿರೋದು ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್. ಈ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರ ಅಂತಂದ್ರೆ ಸೊ ನೀವು ಕಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬಹುದು. ಓಕೆ, ಇದು ಸ್ವಲ್ಪ ಓಪನ್ ಆಗ್ಬೇಕಾದ್ರೆ ಒಂಚೂರು ಟೈಮ್ ತಗೊಳ್ತದೆ. ಕೆಲವೊಂದಿಷ್ಟರಲ್ಲಿ ಲಿಂಕ್ ಓಪನ್ ಆಗಲ್ಲ, ಕೆಲವೊಂದಿಷ್ಟರಲ್ಲಿ ಲಿಂಕ್ ಓಪನ್ ಆಗುತ್ತೆ. ಬೈ ಚಾನ್ಸ್ ನಿಮ್ಗೆ ಹಂಗೇನಾದ್ರೂ ಸಮಸ್ಯೆಗಳೇನಾದ್ರೂ ಬಂದ್ರೆ ನಿಮ್ದು ನಿಯರೆಸ್ಟ್ ಇಂಟರ್ನೆಟ್ ಸೆಂಟರ್ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು. ಬರೀ ಎರಡು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗಿ. ಮುಂಚೆ ಬಹಳ ಒಂದು ತೊಂದರೆ ಇತ್ತು, ಆ ಕಡೆ ಈ ಕಡೆ ಎಲ್ಲ ಸುತ್ತಾಡೋದು ಇರ್ತಿತ್ತು. ಅಪ್ಲೈ ಮಾಡೋದು ಹೇಗಂತ ಬಹಳ ಒಂದು ಸ್ವಲ್ಪ ಏನಂತಂದ್ರೆ ಅನೇಬಲ್ ಪಾಪ್ ಅಪ್ ಬ್ಲಾಕರ್ ಇನ್ ದ ಬ್ರೌಸರ್, ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ನಾಡ್ ಕಚೇರಿ ನ್ಯೂ ವರ್ಷನ್ 5.0. ಅಂದ್ರೆ ನನ್ನಲ್ಲಿ ಇದು ಓಪನ್ ಆಗ್ತಿಲ್ಲ, ನಿಮ್ಮಲ್ಲಿ ಮೇ ಬಿ ಓಪನ್ ಆಗ್ತಿರ್ಬೋದು. ಅಷ್ಟಕ್ಕೂ ನಿಮ್ಗೆ ಏನಾದ್ರೂ ಅದು ಬೇಡ ಅಂತ ಅನ್ಸಿದಂತಂದ್ರೆ ನೀವು ನಿಯರೆಸ್ಟ್ ಇದರಲ್ಲಿ ಹೋಗ್ಬಹುದು. ಯಾವುದೇ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಆಗಿ ಬೇಕು. CET ಬರೆಯೋದಾಗಿರ್ಬೋದು, ಇನ್ನು ಮುಂದೆ ನೀವು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಅಪ್ಲೈ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಈ ರೀತಿ ಒಂದು ಅಪ್ಲೈ ಮಾಡಿ. ನಿಮ್ಗೆ ಇನ್ನೂ ಏನಾದ್ರೂ ಇಂಪಾರ್ಟೆಂಟ್ ಮಾಹಿತಿಗಳು ಬೇಕಾದ್ರೆ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಅನ್ನು ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಬೇರೆದವರಿಗೂ ಸಹಿತ ಶೇರ್ ಮಾಡಿ, ಎಲ್ಲರಿಗೂ ಸಹಿತ ಮಾಹಿತಿ ಮುಟ್ಲಿ. ಓಕೆ, ಗುಡ್ ಬೈ, ಆಲ್ ದ ಬೆಸ್ಟ್.